ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ರವೆಯಿಂದ ರುಚಿಯಾದ ಚಾಕ್ಲೇಟ್ ಕೇಕ್ನ ತಯಾರಿಸಿ ತಿಂದರೆ ಈ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ನೀವು ಈ ಒಂದು ಕೇಕನ್ನು ತಯಾರಿಸ್ಬೋದು. ಸೊ ಈ ಒಂದು ಕೇಕ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಿ. ದಪ್ಪ ರವೆ, ಸೂಜಿ ಅಂತ ಹೇಳ್ತೀವಲ್ಲ, ಸೊ ಆ ರವೆನ ತೊಗೊಂಡಿದ್ದೀನಿ. ಈಗ ನ್ಯೂ ಇಯರ್ ಬರ್ತಾ ಇದೆ ಮತ್ತು ಕ್ರಿಸ್ಮಸ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿಯೇ ನೀವು 1 ಕಪ್ ರವೆನ ಉಪಯೋಗಿಸಿ ಚಾಕ್ಲೇಟ್ ಕೇಕ್ನ ತಯಾರಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಚಾಕ್ಲೇಟ್ ಕೇಕ್ ತುಂಬಾ ಈಸಿಯಾಗಿ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಲೂ ಒಂದ್ಸಲ ತಯಾರಿಸಿ ಮಕ್ಕಳಿಗೆ ಕೊಡಿ, ಗೊತ್ತಾಗುತ್ತೆ ನಿಮಗೆ ಟೇಸ್ಟು ಹೇಗಿರುತ್ತೆ ಅಂತ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಜಾರಿಗೆ ನಾನು ಈಗ 1 ಕಪ್ ರವೆ ತೊಗೊಂಡಿರೋ ಅಂಥದ್ದನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನೋಡಿ, ನಾನು ಈ ಒಂದು ರವೆನ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಪೌಡರ್ ಮಾಡ್ಕೊಂಬರಬೇಕು. ಸೊ ಇಲ್ಲಿ ದಪ್ಪ ರವೆನೇ ಉಪಯೋಗಿಸಿ ಮಾಡ್ತಾ ಇರೋಂತಹ ಒಂದು ಕೇಕು. ಸೊ ನೀವು ಕೆಲವೊಬ್ಬರೆಲ್ಲ ನಾನು ಸ್ಪಾಂಜಿ ಒಂದು ರವಾ ಕೇಕನ್ನು ಮಾಡುವಂಥ ವಿಧಾನವೂ ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ಅದರಲ್ಲಿ ಕೆಲವರು ವಿಡಿಯೋದಲ್ಲಿ ನನಗೆ ಕಾಮೆಂಟ್ಸ್ ಕಳಿಸಿದ್ರು, ಮ್ಯಾಮ್ ನಾವು ಚಿರೋಟಿ ರವಾನ ಉಪಯೋಗಿಸ್ಬೋದಾ ಅಂತ. ಖಂಡಿತವಾಗ್ಲೂ ಚಿರೋಟಿ ರವ ಬೇಡ. ಸೊ ಇದಕ್ಕೆ ದಪ್ಪ ರವೆನೇ ಉಪಯೋಗಿಸ್ಬೇಕಾಗುತ್ತೆ. ಸೊ ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ನೋಡಿ 1/2 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಕೂಡ ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ 1/2 ಕಪ್ಪು, ಓಕೆ, ಜಾಸ್ತಿ ಬೇಡ. ಸ್ವೀಟು ಕೇಕ್ ಜಾಸ್ತಿ ಸ್ವೀಟ್ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ನಾನು ಒಂದು 1/2 ಕಪ್ ಆಗೋಷ್ಟು ಸಕ್ಕರೆನ ಹಾಕಿದ್ದೀನಿ. ಅದು ಕೂಡ ಪೌಡರ್ ಮಾಡಿರೋದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಫಸ್ಟು. 1 ಕಪ್ಪಿನ ಅಳತೆಯಲ್ಲಿ ನೀವು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಯಾವುದೇ ಕಪ್ ಆಗಲಿ, ಒಂದು ಕಾಫಿ ಕುಡಿಯೋ ಲೋಟ ಆಗಲಿ ಅಥವಾ ಜಾಮೂನ್ ಬಟ್ಲಿರುತ್ತಲ್ಲ ಅದನ್ನು ತೊಗೊಳ್ಳಿ. ಸೊ ಯಾವುದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕಪ್ಪನ್ನು ತೊಗೊಂಡು ನೀವು ಆ ಒಂದು ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೇಕಿಗೆ ಹಾಕಬೇಕಾಗತ್ತೆ. ಓಕೆ, ಸೊ ಈಗ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ. ಓಕೆ, ಜಾಸ್ತಿ ಬೇಡ. ನೋಡಿ, ಇಷ್ಟೇ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇರೋದು. ಇದನ್ನು ನಾವು ಕಂಪ್ಲೀಟಾಗಿ ನಾವು ಒಂದು ರವೆಯಲ್ಲೇ ಮಾಡುವಂತಹ ಒಂದು ಕೇಕ್ ಇದು. ಸೊ ಹಾಗಾಗಿ ನಂತರ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, ನೋಡಿ 2 ಸ್ಪೂನ್ ಆಗುವಷ್ಟು, ನಾನು ಜಾಸ್ತಿ ಮೊಸರನ್ನು ತಗೊಂಡಿಲ್ಲ. ಸೊ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಳ್ಳಿ. ನಂತರ 1 ಕಪ್ಪಿನ ಅಳತೆಯಲ್ಲಿ ಹಾಲನ್ನು ತಗೊಳ್ಳೋಣ. 1 ಕಪ್ಪು ಹಾಲು ತೊಗೊಂಡಿದ್ದೀನಿ ಫಸ್ಟಿಗೆ. ಓಕೆ, ಸೊ ನಮಗೆ ಇನ್ನು ಸ್ವಲ್ಪ ಹಾಲು ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಬೋದು. ಸೊ ಎಷ್ಟು ಬೇಕಾಗ್ಬೋದು ಅಂತ ನಾನು ಟೋಟಲ್ ಆಗಿ ನಿಮಗೆ ನಂತರ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ, ಈಗ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ರವೆ ತೊಗೊಂಡಿರೋಂತಹ 1 ಕಪ್ಪಿನ ಅಳತೆಯಲ್ಲೇ 1/2 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ, ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಮೊಸರು, ನಂತರ 1 ಕಪ್ಪು ಹಾಲು, 1/2 ಕಪ್ಪು ಅಡಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, 1/2 ಕಪ್ಪು ನಾವು ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 1/2 ಕಪ್ ಆಗೋಷ್ಟು ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಈ ಒಂದು ಕೇಕ್ ಮಾಡೋದಕ್ಕೆ ನಾನು ಬೆಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ. ತುಂಬಾ ಈಸಿಯಾಗಿ ಮನೆಯಲ್ಲಿ ತಯಾರಿಸ್ಕೊಳ್ಳುವಂತಹ ಒಂದು ಕೇಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ರವೆ ಹಾಕಿರೋದ್ರಿಂದ ಇದನ್ನು ಒಂದು 5ರಿಂದ 10 ನಿಮಿಷ ನಾವು ರೆಸ್ಟಿಗೆ ಇಡಲೇಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ದಪ್ಪ ರವೆ ಇದೆ, ಹಾಗಾಗಿ ಸ್ವಲ್ಪ ನಾವು ಹಾಲು ಹಾಕಿರೋದ್ರಿಂದ ಚೆನ್ನಾಗಿ ಅದು ನೆನಿಬೇಕು. ಹಾಗಾಗಿ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಈ ರೀತಿ ಮಿಕ್ಸ್ ಮಾಡಿ 10 ನಿಮಿಷ ನಾನು ಬಿಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲಿಗೆ ನಾವು ಕಾಫಿ ಪೌಡರ್, ಕಾಫಿ ಪೌಡರ್, ಅಥವಾ ಲಿವಿಸ್ಟಾ ಅಥವಾ ನೀವು ಸನ್ರೈಸ್ ಬರುತ್ತಲ್ಲ, ಸೊ ಅದು ಯಾವುದನ್ನು ಬೇಕಿದ್ರೂ ತಗೊಳ್ಬೋದು. ಸೊ ಈಗ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಾಫಿ ಪೌಡರ್ ಹಾಕಿದ ನಂತರ
ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇದನ್ನು ತೆಗೆದಿಡಬೇಕಾಗುತ್ತೆ. ಈ ರೀತಿ ಕಾಫಿ ಪೌಡರ್ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಒಂದು ಕೇಕ್ ಟಿನ್ನನ್ನು ತಗೊಳ್ಳೋಣ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡೋಣ. ಸೊ ಫ್ರೆಂಡ್ಸ್, ನನಗೆ ಈ ಒಂದು ರವಾ ಕೇಕ್ ರೆಸಿಪಿಲಿ ಖಂಡಿತ ಎಲ್ಲರೂ ಸುಮಾರು ಜನ ನನಗೆ ಕಾಮೆಂಟ್ಸಲ್ಲಿ ಕಳಿಸಿದ್ರು. ಏನು ಅಂತ ಅಂದರೆ, ಮ್ಯಾಮ್ ಕೇಕ್ ಟಿನ್ ಇಲ್ಲ, ಸೊ ಬಟರ್ ಪೇಪರ್ ಇಲ್ಲ, ಏನು ಮಾಡೋದು ಅಂತ. ಖಂಡಿತ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿ ಒಂದು ಪಾತ್ರೆಗೆ ಈ ಥರ ಆಯಿಲ್ ಸ್ಪ್ರೆಡ್ ಮಾಡಿ, ಅಗಲವಾಗಿರುವಂತಹ ಸ್ಟೀಲ್ ಪಾತ್ರೆ ಕೂಡ ಆಗುತ್ತೆ. ಅದಕ್ಕೆ ನೀವು ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಂತರ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿ ನಾವು ಜಸ್ಟ್ ಅದನ್ನು ಒಂದು ಲೇಯರ್, ಈ ಥರ ಲೇಯರ್ ಬರುತ್ತೆ, ಬರೋ ಹಾಗೆ ನಾವು ಅದನ್ನು ಶೇಕ್ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಅದರಲ್ಲೇ ನೀವು ಮಾಡ್ಕೋಬೋದು ಕೇಕನ್ನು. ನಾನು ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ಸೊ ಹಿಟ್ಟು ನೋಡಿ ಗಟ್ಟಿಯಾಗಿದೆ ಅಲ್ಲ, 10 ನಿಮಿಷ ಇಟ್ಟಿದೆ ಇದನ್ನು. ಸೊ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಆಮೇಲೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಇವಾಗ ನಾವು ಇದಕ್ಕೆ ಒಂದು ಪಿಂಚಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಇದೆ, ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೀನಿ. ನಂತರ ನಾವು ಇದಕ್ಕೆ ಮೇಯ್ನಾಗಿ ಕೆಲವರೆಲ್ಲ ಅದರಲ್ಲಿ ಬೇಕಿಂಗ್ ಪೌಡರ್ನ ಉಪಯೋಗಿಸಿದ್ದೆ ನಾನು ರವಾ ಕೇಕಲ್ಲಿ. ಸೊ ಬೇಕಿಂಗ್ ಪೌಡರ್ ಇಲ್ಲ ಮ್ಯಾಮ್, ಏನು ಮಾಡೋದು ಅಂತ ಅಂತಿದ್ರು. ಅಂಥವರು ಈನೋ ಕೂಡ ಉಪಯೋಗಿಸಿ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಈನೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಕೋಕೋ ಪೌಡರ್, ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ನೀವು ಕೋಕೋ ಪೌಡರ್ ಕೊಡ್ರಿ ಅಂದರೆ ಖಂಡಿತ ನಿಮಗೆ ಈ ರೀತಿ ಚಾಕ್ಲೇಟ್ ಪೌಡರ್ ಸಿಗುತ್ತೆ ಫ್ರೆಂಡ್ಸ್. ಓಕೆ, ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಫ್ರೆಂಡ್ಸ್, ಇದು ಕಾಯಿಸಿ ಆರಿಸಿರೋಂಥ ಹಾಲು, ಜಾಸ್ತಿ ಬಿಸಿ ಇರಬಾರ್ದು, ಹಾಗೆ ಪೂರ್ತಿ ತಣ್ಣಗೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಉಗುರು ಬೆಚ್ಚಗಿರಬೇಕು ಹಾಲು. ಸೊ ಆ ಹಾಲನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ತುಂಬಾ ಈಸಿಯಾಗಿ ನೀವು ಈ ಒಂದು ಕೇಕನ್ನು ತಯಾರಿಸ್ಬೋದು ಫ್ರೆಂಡ್ಸ್. ನಂತರ ಈಗ ನಾನು ಕಾಫಿ ಪೌಡರ್ನ ಮಿಕ್ಸ್ ಮಾಡಿದ್ನಲ್ಲ, ಆ ಒಂದು ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಅಕಸ್ಮಾತ್ ಕೋಕೋ ಪೌಡರ್ ಇಲ್ಲ ಅಂತ ನನಗೆ ಯಾರಾದರೂ ಕಾಮೆಂಟ್ ಕಳಿಸಿದರೆ, ಖಂಡಿತ ಕೋಕೋ ಪೌಡರ್ ಇಲ್ಲ ಅಂದರೆ ಕೋಕೋ ಪೌಡರ್ನ ಸ್ಕಿಪ್ ಮಾಡಿ ನೀವು ಈಗ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಲ್ಲ, 1 ಸ್ಪೂನ್ ಹಾಕಿರೋ ಕಡೆ 2 ಸ್ಪೂನ್ ಕಾಫಿ ಪೌಡರ್ನ ಹಾಕ್ಕೊಂಡು ಹಾಗೆ ನೀವು ತಯಾರಿಸ್ಬೋದು. ನಂತರ ಇದಕ್ಕೆ ವೆನಿಲಾ ಎಸೆನ್ಸು ಅಥವಾ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೇಸ್ಟಿಗೆ ನಿಮಗೆ. ಸೊ ನೋಡಿ, ಫ್ಲೇವರ್ಗೋಸ್ಕರ, ಅದು ಟೇಸ್ಟಿಗೆ ಅಲ್ಲ, ಫ್ಲೇವರ್ಗೆ ಅಂತ ನಾವು ಒಂದು ವೆನಿಲಾ ಎಸೆನ್ಸು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ ಈಗ ನಾನು ಕೇಕ್ ಟಿನ್ನಿಗೆ ಹಾಕಿದ್ದೀನಿ ಕ್ರೀಮನ್ನು. ಇವಾಗ ಕುಕ್ಕರ್ನ ನಾನು ಸ್ವಲ್ಪ ಬಿಸಿ ಆಗೋದಕ್ಕೆ ಒಂದು 5 ನಿಮಿಷ ಹಾಗೆ ಅದು ಬಿಸಿ ಆಗಲಿ ಅಂತ ಇಟ್ಟಿದ್ದೆ. ಸೊ ಬಿಸಿ ಆಗಿದೆ. ಇವಾಗ ನಾವು ಕೇಕ್ ಟಿನ್ನನ್ನು ಕುಕ್ಕರ್ ಒಳಗೆ ಇಟ್ಟು ಇದ್ರ ಮೇಲೆ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರೋಂತಹ ಡ್ರೈ ಫ್ರೂಟ್ಸು. ನೋಡಿ, ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ 30 ನಿಮಿಷಗಳ ಕಾಲ ನಾವು ಇದನ್ನು 25ರಿಂದ 30 ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ. ಸೊ ನಾವು ಅದನ್ನು ಬೇಯಿಸ್ಕೋಬೇಕು. ಸೊ ನೋಡಿ, ಒಂದು ಸ್ಟಿಕ್ಕಲ್ಲಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. 25ರಿಂದ 30 ನಿಮಿಷದವರೆಗೂ ಬೇಯಿಸ್ಕೋಬೇಕು. ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು. ತಣ್ಣಗೆ ಆದ ನಂತರ ಇವಾಗ ಸೈಡಲ್ಲಿ ಒಂದ್ಸಲ ಬಿಡಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಳ್ಳೋಣ.
ಏನು ಅಂಟ್ಕೊಳ್ಳೋದಿಲ್ಲ. ತುಂಬಾ ಈಸಿಯಾಗಿ ಬರುತ್ತೆ. ಸೊ ಅಂಟ್ಕೊಳ್ಳುತ್ತೆ ಅನ್ನೋ ಭಯನೇ ಬೇಡ ನಿಮಗೆ. ಸ್ವಲ್ಪ ಆಯಿಲ್‌ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನೀವು ಪಾತ್ರೆಯಲ್ಲಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೇಲ್ಗಡೆ ಇರುವಂತಹ ಬಟರ್ ಪೇಪರ್‌ನ ನಾನು ತೆಗಿತಾ ಇದ್ದೀನಿ. ಇದನ್ನ ತೆಗೆಯೋಣ. ತುಂಬಾನೇ ಈಸಿಯಾಗಿ 1 ಕಪ್ ರವೆಯಿಂದ ರುಚಿಯಾದ ಚಾಕ್ಲೇಟ್ ಕೇಕ್‌ನ ತಯಾರಿಸಿ ತಿಂದರೆ ಈ ರುಚಿನ ನೀವು ಮರೆಯೋದಿಲ್ಲ. ಹಾಗೆ ಈಗ ನೀವು ಕ್ರಿಸ್ಮಸ್ಸಿಗೆ ಮತ್ತೆ ನ್ಯೂ ಇಯರ್‌ಗೆ ರುಚಿಯಾಗಿರುವಂಥ ಒಂದು ಕೇಕನ್ನು ತಯಾರಿಸ್ಬೋದು. ಹಾಗೆ ಮಕ್ಕಳಿಗೆ ಬರ್ತ್‌ಡೇ ಇದ್ದಾಗ ನೀವು ಈ ಒಂದು ಈಸಿಯಾಗಿರುವಂಥ ಕೇಕನ್ನು ಮನೆಯಲ್ಲಿಯೇ ತಯಾರಿಸಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಮಾಡುವಂಥ ವಿಧಾನ ಕೂಡ ತುಂಬಾ ಈಸಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಈಗ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಖಂಡಿತ ನಿಮಗೆಲ್ಲರಿಗೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.